ನಮಸ್ತೆ, ಎಲ್ಲರನ್ನೂ ಮಾತಾಡಿಸ್ದಿ ಅಡುಗೆ ಆಟಕ್ಕೆ ಸ್ವಾಗತ ಸುಸ್ವಾಗತ. ಅಡುಗೆ ಆಟದಲ್ಲಿ ಇವತ್ತಿನ ಸ್ಪೆಷಲ್ ಬ್ರೆಡ್ ಕಬಾಬ್. ಕಬಾಬ್ ಅಂದರೆ ಚಿಕನ್ ಮಟನ್ ತಾನೇ ಅಂತ ಕೇಳ್ತಾರೆ. ಅಲ್ಲ, ಬ್ರೆಡ್ಡಿಂದನೂ ಕಬಾಬ್ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ಸಖತ್ತಾಗತ್ತೆ, ಮಿಸ್ ಮಾಡಲೇಬೇಡಿ. ಒಂದು ಒಗ್ಗರಣೆ ಸೌಟನ್ನು ತಗೊಳ್ಬೇಕು. ಅದಕ್ಕೆ 1 ಟೇಬಲ್ ಸ್ಪೂನ್ ಅಜ್ವಾನವನ್ನು ಹಾಕ್ತಾ ಇದ್ದೇನೆ. ಇದನ್ನು ಹುರ್ಕೊಳ್ಬೇಕು. ಹುರ್ಕೊಳ್ಳೋದ್ರಿಂದ ಬೇಗ ಪುಡಿ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಒಂದು ಕುಟ್ಟಾಣಿಗೆ ಹಾಕ್ಕೋತಾ ಇದ್ದೀನಿ. ನೀವು ಮಿಕ್ಸಿ ಜಾರಿಗೆ ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪ ಇರೋದರಿಂದ ಕುಟ್ಟಾಣಿಗೆ ಹಾಕ್ಕೊಂಡೆ. ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ತೊಗೊಂಡಿದ್ದೇನೆ. ಇದನ್ನು ಕೂಡ ಹುರ್ಕೊಳ್ಬೇಕು. ಹಾಗೆ ಇದನ್ನು ಕೂಡ ಕುಟ್ಟಾಣಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಆರಬೇಕು, ಅದಕ್ಕೆ ಹಾಗೆ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದನ್ನು ಈಗ ಒಂದು ಬೌಲ್ ತಗೊಳ್ಳೋಣ. ಇದಕ್ಕೆ 1 ಕಪ್ಪು ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಇದು 1 ಕಪ್ ಮೆಜರ್ಮೆಂಟಿಂದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಈಗ. ಹಾಗೆ 1 ಟೀ ಸ್ಪೂನ್ ಅಚ್ಚಕಾರದ ಪುಡಿ, 1/4 ಸ್ಪೂನ್ ಹಿಂಗೆ ಹಾಕ್ಕೋಬೇಕು ಇವಾಗ. ಹಾಗೆ ಸೋಡಾವನ್ನು ನಾನು ಯಾವತ್ತೂ ಆ್ಯಡ್ ಮಾಡೋದೇ ಇಲ್ಲ ಬಜ್ಜಿಗೆಲ್ಲ, ಮೊಸರನ್ನೇ ಆ್ಯಡ್ ಮಾಡೋದು. ಸೋಡಾ ಹಾಕಿದಷ್ಟೇ ಸಾಫ್ಟ್ನೆಸ್ ಬರುತ್ತೆ. 1 ಟೇಬಲ್ ಸ್ಪೂನ್ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಇವಾಗ ಆರಿದೆ. ಇದನ್ನು ನಾವೀಗ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸಿಗೂ ಹಾಕ್ಕೋಬೋದು. ಸ್ವಲ್ಪ ಇರೋದ್ರಿಂದ ನಾನು ಕುಟಾಣಿಗೆ ಹಾಕ್ಕೊಂಡೆ. ಈ ರೀತಿ ಮುಚ್ಚಿ ನಾವು ಈ ರೀತಿ ಕುಟ್ಟೋದ್ರಿಂದ ಹಾರೋದು ಕಡಿಮೆ ಆಗುತ್ತೆ. ನೋಡಿ, ಇಷ್ಟು ಸಾಕು, ಸರಿಯಾಗಿದೆ. ಇದನ್ನು ನಾವೀಗ ಇವೆಲ್ಲದರ ಜೊತೆಗೆ ಮಿಕ್ಸ್ ಮಾಡೋಣ. ಹಾಕ್ಕೋಬೇಕು. ಇದಕ್ಕೆ ಸಖತ್ ಟೇಸ್ಟಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಉಪ್ಪು ಮತ್ತು ನೀರನ್ನು ಯಾವತ್ತೂ ಜಾಸ್ತಿ ಹಾಕ್ಕೊಳ್ಳೇಬಾರ್ದು. ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು, ಹೆಚ್ಚಾದರೆ ತೆಗಿಯೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಪದೇ ಪದೇ ಹೋಟೆಲಿಗೆ ಹೋಗಿ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಹೀಗೆ ಮನೆಯಲ್ಲೇ ನಾವು ಏನು ಮಾಡಬೇಕು ಕೇಳಿದರೆ, ಈ ರೀತಿಯಾದಂಥ ಹೊಸ ರುಚಿಗಳನ್ನು ನಾವು ಮಾಡ್ಕೊಂಡು ತಿಂತಾ ಇರಬೇಕು. ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಪುನಃ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಬೇಕಾಗತ್ತೆ. ಸ್ವಲ್ಪ ಸೇರಿಸ್ಕೋಬೇಕು. ನೋಡಿ, ಈಗ ಸರಿಯಾಗತ್ತೆ. ಈ ರೀತಿ ಅದು ಕರೆದಿದ್ದು ಇದನ್ನೆಲ್ಲ ಮಾಡಿ ತಿಂದರೆ ಓಕೆ. ಅದೇ ರೀತಿ ವ್ಯಾಯಾಮವನ್ನು ಕೂಡ ನಾವು ಮಾಡಬೇಕು. ನೋಡಿ, ಸರಿಯಾಗಿದೆ. ಇದನ್ನು ಮುಚ್ಚಿಡೋಣ. ಈಗ ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು. 2 ಈರುಳ್ಳಿ, 2 ಬಟಾಟೆ ಬೇಕು. ನಾನು ಸ್ವಲ್ಪ ಹೆಚ್ಚಿಗೆ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಹಾಗೆ 1 ಕ್ಯಾಪ್ಸಿಕಮ್ ನೋಡಿ ಪಾಪ ಬಾಡೋಗಿದೆ. ತುಂಬ ದಿನ ಫ್ರಿಜ್ಜಲ್ಲೇ ಕೂತಿತ್ತು. ಹೊರಗಡೆ ಫಂಕ್ಷನಿಗೆ ಓಡಾಡ್ತಾ ಇದ್ವಿ ನಾವು, ಅದಕ್ಕೆ ವೇಟ್ ಮಾಡ್ತಾಯಿತ್ತು. ಇವತ್ತು ಕಬಾಬಿಗೆ ಹಾಕಿ ನಗಿಸೋಣ ಸ್ವಲ್ಪ ಅದನ್ನು. ಈಗ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳೋಣ. ನಾನು ಇದನ್ನೆಲ್ಲವನ್ನು ಕೂಡ ಚಾಪರಿಗೆ ಹಾಕಿಬಿಡ್ತೀನಿ. ಕೆಲಸನೂ ಬೇಗ ಆಗುತ್ತೆ, ಹಾಗೆ ತುಂಬ ಚಿಕ್ಕದಾಗೂ ಅದು ಹೆಚ್ಚೋದ್ರಿಂದ ನಮಗೆ ಅನುಕೂಲ. ಹಾಗೆ ಬಟಾಟೆಯನ್ನು ಕೂಡ ನಾನು ಚಾಪರಿಗೆ ಹಾಕೋದು. ಹಾಗೆ ಸಿಪ್ಪೆಯನ್ನು ತೆಗಿತಾ ಇಲ್ಲ ನಾನು. ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಸಿಪ್ಪೆ ಇದ್ದರೆ, ಅದಕ್ಕೋಸ್ಕರ ಈ ರೀತಿ ಇಷ್ಟಿಷ್ಟು ದೊಡ್ಡ ಪೀಸ್ ಮಾಡಿ ನಾವೇನು ಮಾಡಬೇಕು, ಚಾಪರಿಗೆ ಹಾಕ್ಕೋಬೇಕು. ಫಸ್ಟು ನಾನು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಚಾಪರಿಗೆ ಹಾಕಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ರೀತಿ. ಹಾಗೆ ಈಗ ಬಟಾಟೆಯನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಬೇಗ ಕೆಲಸ ಆಗಲಿಕ್ಕೆ ಇದೆಲ್ಲ ಎಷ್ಟು ಸಹಾಯ ಮಾಡುತ್ತೆ ನಮಗೆ ಅಂದರೆ ತುಂಬ ಸಮಯ ಉಳಿಯುತ್ತೆ. ನೋಡಿ, ಸಾಕಿದು ಕೂಡ. ಈಗ ಕ್ಯಾಪ್ಸಿಕಮನ್ನು ಹೆಚ್ಕೊಳ್ಳೋಣ. ನೋಡಿ, ಈಗ ಒಂದು ಬಾಣಲೆಯನ್ನು ಕಾಯ್ಲಿಕ್ಕಿಟ್ಟು 2 ಸ್ಪೂನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಾನು. ಈರುಳ್ಳಿಯನ್ನು ಹಾಕ್ಕೊಂಡೆ. ಹಾಗೆ ಬಟಾಟೆಯನ್ನು ಕೂಡ ಹಾಕ್ಕೊಂಡೆ. 2 ಒಮ್ಮೆಲೆ ಹಾಕ್ಕೊಳ್ಳಿ, ಏನೂ ಸಮಸ್ಯೆ ಇಲ್ಲ. ಆಮೇಲೆ ಕ್ಯಾಪ್ಸಿಕಮ್ ಹಾಕಬೇಕು ಸ್ವಲ್ಪ ಬಾಡಿದ ಮೇಲೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನೆಲ್ಲ ಕೂಡ ಮಾಡ್ಕೋಬೇಕು ನಾವು ಇವಾಗ.
ಈಗ ಕ್ಯಾಪ್ಸಿಕಮ್ಮನ್ನು ಆ್ಯಡ್ ಮಾಡಿದೆ. ಇದೇನು ತುಂಬ ಫ್ರೈ ಆಗಬೇಕಂತಿಲ್ಲ, ಅದಕ್ಕೋಸ್ಕರ ಹಾಗೆ ಅಚ್ಕಾರದ ಪುಡಿ ಹಾಗೂ ಗರಂ ಮಸಾಲೆಯನ್ನು ಹಾಕ್ಕೊಂಡೆ. ಸಖತ್ತಾಗಿದೆ. ಇದನ್ನು ಒಂದು ಕಡೆ ಇಟ್ಕೊಳ್ಳೋಣ. ಈಗ ಮಿಕ್ಸಿ ಜಾರಿಗೆ ಒಂದು 3/4 ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡೆ. ಹಸಿಮೆಣಸಿನ ಬದಲಿಗೆ ಸೂಜಿಮೆಣಸು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಿದು. ನೋಡಲಿಕ್ಕೆ ಮಾತ್ರ ಚಿಕ್ಕದು, ತುಂಬ ಖಾರ ಇರುತ್ತೆ. ಅದಕ್ಕಾಗಿ 2 ತೊಗೊಂಡಿದ್ದೀನಿ ನಾನು. ಈಗ ಹಿಟ್ಟಿಗೆ ಖಾರ ಹಾಕಿದ್ದೀವಿ, ಪಲ್ಯಕ್ಕೆ ಖಾರ ಹಾಕ್ತೀವಿ, ಚಟ್ನಿಗೆ ಖಾರ ಹಾಕ್ತೀವಿ. ಅದಕ್ಕೆ ಉಪ್ಪು ಹಾಕ್ಕೊಂಡೆ. ಹಾಗೆ ಸ್ವಲ್ಪನೇ ನಾನು ಪುದೀನ ಹಾಕ್ಕೊಂಡೆ. 1 ಬೆಳ್ಳುಳ್ಳಿ ಎಸಳನ್ನು ಹಾಕಿದೆ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೇನೆ. ಇದನ್ನು ರುಬ್ಕೋಬೇಕು. ಚಟ್ನಿ ಯಾವ ರೀತಿ ರುಬ್ಕೋತೀವಲ್ಲ ಅದೇ ರೀತಿ. ತುಂಬ ನುಣ್ಣಗಾಗಬೇಕಂತಿಲ್ಲ, ತರಿ ತರಿಯಾಗಿದ್ದರೆ ಸಾಕಾಗತ್ತೆ. ನೋಡಿ, ಇಷ್ಟಿದ್ರೆ ಸಾಕು. ಸಖತ್ತಾಗಿರುತ್ತೆ ಪುದೀನ ಮತ್ತು ಬೆಳ್ಳುಳ್ಳಿ ಕಾಂಬಿನೇಷನ್ನು. ಇದನ್ನು ಕೂಡ ಒಂದು ಬೌಲಿಗೆ ಹಾಕಿ ಪಕ್ಕಕ್ಕೆ ಇಟ್ಕೊಳ್ಳೋಣ ನಾವು. ಈಗ ಬ್ರೆಡ್ ಕಬಾಬ್ ಅಂದಮೇಲೆ ಬ್ರೆಡ್ ಬೇಕೇ ಬೇಕು. 6 ಬ್ರೆಡ್ ಪೀಸನ್ನು ತೊಗೊಂಡಿದ್ದೀನಿ. ಇದರಲ್ಲಿ 8 ಕಬಾಬ್ ಆಗುತ್ತೆ. ಇದರ ಸೈಡ್ಸ್ ಎಲ್ಲ ತೆಕ್ಕೊಂಡು ಬಿಡಬೇಕು ನಾವಿವಾಗ. ಇದನ್ನು ಕೂಡ ವೇಸ್ಟ್ ಮಾಡಬೇಡಿ. ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಆಮೇಲೆ. ಇದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಳ್ಬೇಕು. ಈ ರೀತಿ ಸೈಡ್ಸ್ ಎಲ್ಲ ತೆಕ್ಕೊಂಡು ಬ್ರೆಡ್ಡನ್ನು ಒಂದು ಕಡೆ ಇಟ್ಕೊಳ್ಳೋಣ. ನಾನು ಇದನ್ನು ತುಂಬ ವರ್ಷಗಳ ಹಿಂದೆಯೇ ಕಲ್ತಿರೋದು. ಯಾವುದೋ ಬುಕ್ಕನ್ನು ನೋಡಿ ಕಲ್ತಿರೋ ಅಂಥ ನೆನಪು. ನಾನು ಇದನ್ನು ತುಂಬ ಸಲ ಮಾಡಿದ್ದೇನೆ. ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ತಿಳಿಸಿ. ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಖುಷಿಯಿಂದ ತಿಂತಾರೆ. ಪದೇ ಪದೇ ಹೋಟ್ಲಿಗೆ ಹೋಗೋಕ್ಕಿಂತ ಈ ರೀತಿ ಎಲ್ಲ ಮಾಡಿ ಮನೇಲೇ ತಿನ್ನಬೇಕು. ಯಾವುದೋ ಎಣ್ಣೆಯಲ್ಲಿ ಕರೆದಿರ್ತಾರೆ, ಅಷ್ಟೊಂದು ಹೆಲ್ದಿಯಾಗಿರಲ್ಲ. ಇದನ್ನೆಲ್ಲ ನಾವೇ ಮಾಡಿ ಎಲ್ಲ ಜೊತೆಗೂಡಿ ತಿಂದರೆ ಏನೋ ಒಂಥರ ಖುಷಿ. ನೋಡಿ, ಎಲ್ಲದೂ ಕಟ್ ಮಾಡಿಕೊಂಡೆ ನಾನು. ಈ ರೀತಿಯಾಗಿದೆ. ಇವಾಗ ಇದನ್ನು ಮತ್ತೆ 4 ಪೀಸ್ ಮಾಡಬೇಕೀಗ. ಈ ರೀತಿಯಾಗಿ ನೀವು ಎಲ್ಲೂ ನೋಡಿರಲಿಕ್ಕಿಲ್ಲ, ತಿಂದಿರಲಿಕ್ಕಿಲ್ಲ. ನೋಡಿ, 4 ಪೀಸ್ ಆಯಿತು. ಒಂದು ಬ್ರೆಡ್ ಪೀಸಲ್ಲಿ 4 ಪೀಸ್ ಮಾಡಿಕೊಂಡೆ. ಸೈಜೆಲ್ಲ ಒಂದೇ ರೀತಿ ಇರಲಿ, ಒಂದು ಚಿಕ್ಕದು ಒಂದು ದೊಡ್ಡದು ಆಗೋ ಹಾಗಿಲ್ಲ. ಈ ರೀತಿಯಾಗಿ ಇರಬೇಕು. ನೋಡಿ ಅಷ್ಟು ಕಟ್ಟಾಯ್ತು. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಸೈಡ್ಸ್ ಇದನ್ನು ಕೂಡ ಹಾಗೆ ಇಟ್ಕೊಳ್ಳೋಣ. ಇದನ್ನು ವೇಸ್ಟ್ ಮಾಡೋದು ಬೇಡ. ನೋಡಿ, ಮುಚ್ಚಿಟ್ಟಂತಹ ಹಿಟ್ಟಿದು ಹದ ಸರಿಯಾಗಿದೆ. ನೋಡಿ, ಪಲ್ಯ ರೆಡಿ ಇದೆ, ಚಟ್ನಿ ರೆಡಿ ಇದೆ, ಹಿಟ್ಟು ರೆಡಿ ಇದೆ, ಬ್ರೆಡ್ಡು ರೆಡಿ ಇದೆ. ಬಂಡಿಯನ್ನು ಕಾಯ್ಲಿಕ್ಕೆ ಇಟ್ಟೇ ಬಿಡೋಣ ಈಗ. ನೋಡಿ, ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ತುಂಬ ಎಣ್ಣೆಯನ್ನು ಹಾಕ್ಕೋಬೇಡಿ. ಕರ್ದಿದ್ದ ಎಣ್ಣೆಯಲ್ಲೇ ಕರಿತಾ ಇದ್ದರೆ ಹೆಲ್ತಿಗೆ ಒಳ್ಳೆಯದಲ್ಲ. ಈಗ ಈ ಬ್ರೆಡ್ ಪೀಸನ್ನು ತೊಗೊಂಡು ಅದ್ರ ಮೇಲ್ಗಡೆ ಚಟ್ನಿ ಹಾಕ್ಕೋತಾ ಇದ್ದೀನಿ ನಾನು. ನೋಡಿ, ಹಾಗೆ ಇನ್ನೊಂದು ಬ್ರೆಡ್ ಪೀಸ್ ತೊಗೊಳ್ಳಿ. ಅದ್ರ ಮೇಲೆ ಪಲ್ಯವನ್ನು ಹಾಕ್ಕೊಳ್ಳಿ. ಇದೇನಪ್ಪ ಅಂತ ಯೋಚಿಸ್ತಾ ಇದ್ದೀರಾ? ಹೊಸದಾಗಿದೆ ಗೊತ್ತಾ? ಟೇಸ್ಟು ಹಾಗೆ. ನೋಡಿ, ಅದ್ರ ಮೇಲೆ ಇಟ್ಟೆ ಹೀಗೆ. ಹಾಗೆ ಇನ್ನೊಂದು ಬ್ರೆಡ್ ಪೀಸನ್ನು ಇಟ್ಟು ಈ ರೀತಿ ಕವರ್ ಮಾಡಬೇಕು. ಇದೇ ರೀತಿ ಒಂದು 3-4 ಮಾಡ್ಕೊಳ್ಳೋಣ. ತುಂಬ ಒಂದೇ ಸಲ ಮಾಡಿಟ್ಕೊಂಡ್ರೆ ಚಟ್ನಿಯಿಂದ ಬ್ರೆಡ್ ತುಂಬ ಸಾಫ್ಟಾಗಿಬಿಡುತ್ತೆ, ಕೈಗೆ ಸಿಗಲ್ಲ ಆಮೇಲೆ. ಅದಕ್ಕೆ ಒಂದು 2-3 ಪೀಸನ್ನು ಮಾತ್ರ ಈ ರೀತಿ ಮಾಡಿಟ್ಕೋಬೇಕು. ಅಲ್ಲಿ ಸಣ್ಣ ಉರಿಯಲ್ಲಿ ಎಣ್ಣೆ ಕಾಯ್ತಾ ಇದೆ. ಅಷ್ಟೊತ್ತಿಗೆ ಇದನ್ನು ನಾವು ಈ ರೀತಿ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೊಬಿಡಬೇಕು. ವಾವ್, ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಇಂಥ ಎಲ್ಲ ತಿಂಡಿ ಮಾಡಿ ಎಲ್ಲರಿಂದ ಚೆನ್ನಾಗಿದೆ ಅಂತ ಹೇಳಿಸ್ಕೊಳ್ಳೋದ್ರಲ್ಲಿ ಏನೋ ಒಂಥರ ಖುಷಿ. ಲೇಯರ್ ಲೇಯರ್ ಥರ ಇರುತ್ತೆ. ನೋಡಿ, ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೋಬೇಕು. ಇದನ್ನು ಈಗ ಕಡಲೆ ಹಿಟ್ಟಲ್ಲಿ ಮುಳುಗಿಸ್ಬೇಕು. ನೋಡಿ, ಬಿಡೋ ಆಗಿಲ್ಲ, ಬಿಟ್ಟರೆ ಮುಗಿದೋಯ್ತು, ನಮ್ಮ ಕೈಗೆ ಸಿಗಲ್ಲ ಅನ್ನೋದು. ನೋಡಿ, ಈ ರೀತಿಯಾಗಿ ಈಗ ಕಾದ ಎಣ್ಣೆಯಲ್ಲಿ ಇದನ್ನು ಬಿಡಬೇಕು. ಹಿಟ್ಟು ತುಂಬ ದಪ್ಪ ಆದರೆ ಚೆನ್ನಾಗಿರಲ್ಲ, ಸ್ವಲ್ಪ ತೆಳ್ಳ ಇರಬೇಕು. ನೋಡಿ, ಸರಿ ಕವರ್ ಆಗುತ್ತೆ. ಈ ರೀತಿ ಇರಬೇಕು. ಇದನ್ನು ಈಗ ಹೀಗೆ ಬಿಡಬೇಕು. ನೋಡಿ, ಇದೇನು ಕೇಳಿದ್ರೆ ಎಲ್ಲ ಕಡೆನೂ ಕೂಡ ಸರಿಯಾಗಿ ಬೇಯಬೇಕು. ಮೀಡಿಯಮ್ ಫ್ಲೇಮಲ್ಲಿರಲಿ.
ದೊಡ್ಡ ಬೆಂಕಿಯಲ್ಲಿದ್ದರೂ ಕೂಡ ಕತ್ತೋಗುತ್ತೆ, ಸೀದೋಗುತ್ತೆ. ಸಣ್ಣ ಉರಿಯಲ್ಲಿದ್ದರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಅದಕ್ಕಾಗಿ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ನೋಡಿ, ಹೆಚ್ಚುಳಿದಂತಹ ಹಿಟ್ಟಿಗೆ ಈ ಸೈಡ್ಸ್ನೆಲ್ಲ ಹಾಕ್ಕೊಂಡೆ. ಹಾಗೆ ಹೆಚ್ಚಿರುವಂತಹ ಪಲ್ಯವನ್ನು ಕೂಡ ಹಾಕ್ಕೊಂಡೆ, ಮಿಕ್ಕಿದ್ದಿದ್ದು. ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ವೇಸ್ಟ್ ಮಾಡಲೇಬಾರ್ದು ಯಾವುದನ್ನು ಕೂಡ. ಕಷ್ಟಪಟ್ಟು ದುಡ್ಡು ಕೊಟ್ಟು ತಂದಿರ್ತೀವಿ ಎಲ್ಲದನ್ನು ಕೂಡ, ಯಾಕೆ ವೇಸ್ಟ್ ಮಾಡಬೇಕಲ್ವಾ? ಅದಕ್ಕಾಗಿ ನೋಡಿ, ಈ ರೀತಿ ಇದನ್ನು ಕೂಡ ಎಣ್ಣೆಯಲ್ಲಿ ಬಿಟ್ಕೊಬಿಡಬೇಕು. ಇದು ಕೂಡ ಸಖತ್ ಟೇಸ್ಟಾಗಿರುತ್ತೆ. ಟ್ರೈ ಮಾಡಿ ಒಮ್ಮೆ. ನಾನು ಹೇಳಿದ್ದು ಸುಳ್ಳ ಸತ್ಯ ಅಂತ ನಿಮಗೆ ಗೊತ್ತಾಗತ್ತೆ. ನೋಡಿ, ರೆಡಿಯಾಗಿದೆ ಕಬಾಬು. ಬಾಯಲ್ಲೆಲ್ಲ ನೀರು ಬರ್ತಾಯಿದೆ, ಘಮ್ ಅಂತ ಇದೆ. ನನ್ನ ಮಗ ಅಂತೂ ಕಾದು ನಿಂತಿದ್ದಾನೆ ತಿನ್ನೋಕ್ಕೆ. ಸೂಪರಾಗಿರುತ್ತೆ. ಅಡುಗೆ ಆಟ ಅಂದರೆ ಒಂದು ಫ್ಯಾಮಿಲಿ, ಜೊತೆಗೆ ನಗೋದು, ಜೊತೆಗೆ ತಿನ್ನೋದು. ನೋಡಿ, ಈ ರೀತಿ ಮಾಡ್ಕೊಳ್ಬೇಕು, ತಿಂತಾ ಇರಬೇಕು. ವಾವ್, ಎಷ್ಟು ಸಾಫ್ಟಾಗಿದೆ, ಸಖತ್ ಟೇಸ್ಟ್. ಒಮ್ಮೆ ಟ್ರೈ ಮಾಡಿ, ಮಿಸ್ ಮಾಡಲೇಬೇಡಿ. ಬ್ರೆಡ್ಡಿಗೂ ನೋಡಿ ಕಬಾಬ್ ಯೋಗ. ಹಾಕ್ಕೊತ್ತಾಗಿದೆ. ಮತ್ತೊಮ್ಮೆ ಮತ್ತೊಂದು ರುಚಿಯೊಂದಿಗೆ ಭೇಟಿಯಾಗೋಣ ಅಡುಗೆ ಆಟದಲ್ಲಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮರೆಯಲ್ಲ ತಾನೇ? ಧನ್ಯವಾದಗಳು.